ಸೊ ನೀವು ಆ್ಯನಿಮೆ ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕಾ? ಆದರೆ ನಿಮಗೆ ಎಲ್ಲಿ ಆ್ಯನಿಮೆ ನೋಡಬೇಕು, ಯಾವುದು ವೆಬ್ಸೈಟ್ ಸಿಗ್ತಾಯಿಲ್ಲ ಅಂತ ನಿಮ್ಗೆ ಏನಾದರೂ ಅಂತಿದ್ರೆ, ಮತ್ತು ಫ್ರೀಯಾಗಿ ನೀವು ದುಡ್ಡು ಕೊಲ್ದೇ ನೀವು ಫ್ರೀಯಾಗಿ ನೋಡಬೇಕು ಅಂದರೆ ನಿಮಗೆ ಇವಾಗ ನೀವು ಯೂಟ್ಯೂಬಲ್ಲೇ ನೋಡ್ಬೋದು ಫೇಮಸ್ ಆ್ಯನಿಮೆ ಶೋಸ್. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಆ್ಯನಿಮೆ ಹೇಳ್ತೀನಿ ದಟ್ ಆರ್ ಫ್ರೀಲಿ ಅವೈಲೇಬಲ್ ಆನ್ ಯೂಟ್ಯೂಬ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾ ಕಂಟೆಂಟ್ ಕ್ರಿಯೇಟರ್ ಎ ಕೆ ಜೀವನಾರ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ರಾ ಕಂಟೆಂಟ್ ಕ್ರಿಯೇಷನ್. ಸೊ ನಂಬರ್ 5 ಅಲ್ಲಿರುವಂಥ ಆ್ಯನಿಮೆ ಹೆಸರು ಜುಜುತ್ಸು ಕೈಸನ್. ಜುಜುತ್ಸು ಕೈಸನ್ ನೀವು ಯೂಟ್ಯೂಬಲ್ಲಿ ಫ್ರೀಯಾಗೆ ನೋಡ್ಬೋದು. ದಟ್ಸ್ ಆಲ್ಸೋ ಫ್ರಮ್ ಸೀಸನ್ 1 ಇಂದ ಹಿಡಿದು 3ವರೆಗೂ ನೀವು ಫ್ರೀಯಾಗಿ ನೋಡ್ಬೋದು ಯೂಟ್ಯೂಬಲ್ಲಿ. ಇನ್ನು ಇದರದ್ದು ನಾನು ಸ್ಟೋರಿ ಎಲ್ಲ ಫಸ್ಟೇ ನಾನು ನಿಮ್ಗೆ ಹೇಳಿದ್ದೀನಿ, ಮತ್ತು ನಿಮ್ಗೆ ಗೊತ್ತಿರುತ್ತೆ ಎಲ್ಲ. ಸೊ ಇದ್ರ ಬಗ್ಗೆ ನಾನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಇನ್ನು ಚಿಕ್ಕ ಇಂಟ್ರೊಡಕ್ಷನ್ ಕೊಡೋದಾದರೆ, ಇದರಲ್ಲಿ ಒಂದು ವರ್ಲ್ಡ್ ವೇರ್ ಇಸ್ ದೇರ್ ಕರ್ಸಸ್ ಆಗಿರುತ್ತೆ. ಆ ಕರ್ಸಸ್ನ ಸಾಯಿಸೋರೆ ಜುಜುತ್ಸು ಸೋರ್ಸಸ್ ಅಂತ ಇರ್ತಾರೆ. ಈ ಜುಜುತ್ಸು ಸೋರ್ಸಸಲ್ಲಿ ದ ಸ್ಟ್ರಾಂಗೆಸ್ಟ್ ಅಂದರೆ ನಮ್ಮ ಗೋಜೋ. ಆದರೆ ಇದರಲ್ಲಿ ಅವನಲ್ಲ ಮೇನ್ ಕ್ಯಾರೆಕ್ಟರ್. ನಮ್ಮ ಮೇನ್ ಕ್ಯಾರೆಕ್ಟರ್ ಬಂದು ಇತರದವರು ಯುಜಿ ಅಂತ. ಅವನು ನಾರ್ಮಲ್ ಹೈಸ್ಕೂಲ್ ಸ್ಟೂಡೆಂಟ್ ಆಗಿರ್ತಾನೆ. ಬಟ್ ಹಿಸ್ ಗ್ರ್ಯಾಂಡ್ ಪಾ ಬಿಫೋರ್ ಡೈಯಿಂಗ್ ಹಿ ಸೆಡ್ ಬಿಕಮ್ ಸ್ಟ್ರಾಂಗ್ ವೇರ್ ಯು ಕ್ಯಾನ್ ಪ್ರೊಟೆಕ್ಟ್ ಅದರ್ಸ್ ಅಂತ. ಅದಾದಮೇಲೆ ಅವನು ಒಂದು ಸ್ಕೂಲಿಂದ ಬರುವಾಗ ಅವನಿಗೆ ಸುಕೂನ ಅದು ಒಂದು ಫಿಂಗರ್ ಸಿಗುತ್ತೆ. ಅದನ್ನು ಅವನು ಕರ್ಸ್ನ ಫೈಟ್ ಮಾಡೋಕ್ಕೋಸ್ಕರ ಅದನ್ನು ನುಂಗ್ಬಿಡ್ತಾನೆ. ಸುಕೂನ ಯಾರು ನೀವು ಅಂತ ಕೇಳಿದ್ರೆ ನಮ್ಮ ಈ ಆ್ಯನಿಮೆಯ ವಿಲನ್ ಅವನು. ಫಿಂಗರ್ನ ಅವ್ನು ನುಂಗಿದ ತಕ್ಷಣ ಅವ್ನು ಪವರ್ಫುಲ್ ಆಗ್ತಾನೆ. ಆಮೇಲೆ ಕಿಂಗ್ ಆಫ್ ದಿ ಕರ್ಸಸ್ ಅವ್ನು ಸುಕೂನ. ಆ್ಯಂಡ್ ಆಫ್ಟರ್ ದ್ಯಾಟ್ ಹೀಸ್ ಜರ್ನಿ ಸ್ಟಾರ್ಟ್ಸ್ ವಿತ್ ಆ್ಯಸ್ ಅ ಜುಜುತ್ಸು ಸೋಲ್ಜರ್. ಅದಾದಮೇಲೆಲ್ಲ ಏನಾಗುತ್ತೆ ಅಂತ ನೀವು ಆ್ಯನಿಮೆನ ನೋಡಿ ಫ್ರೀಯಾಗಿ ಯೂಟ್ಯೂಬಲ್ಲಿ ನೋಡ್ಬೋದು. ನೋಡಿ, ನಂಬರ್ 4 ಅಲ್ಲಿರುವಂಥ ಆ್ಯನಿಮೆ ಹೆಸರು ಝಾಮ್ 100 ಬಕೆಟ್ ಲಿಸ್ಟ್ ಆಫ್ ಡೆತ್ ಅಂತ. ಸೊ ಈ ಆ್ಯನಿಮೆ ನಾನು ಯಾವಾಗೂ ಜಾಸ್ತಿ ನಿಮಗೆ ಡಾರ್ಕ್ ಆ್ಯನಿಮೆ ಮತ್ತು ಆ್ಯಕ್ಷನ್ ಆ್ಯನಿಮೆಸೇ ನಾನು ದಿವಸ ನಿಮಗೆ ಹೇಳೋದು. ದಿಸ್ ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಸಜೆಸ್ಟಿಂಗ್ ಅ ಕಾಮಿಡಿ ಆ್ಯನಿಮೆ ಈ ಚಾನಲ್ನಲ್ಲಿ. ಮತ್ತು ಆ್ಯನಿಮೆ ಹೆಸರೇ ಝಾಮ್ 100 ಬಕೆಟ್ ಲಿಸ್ಟ್ ಆಫ್ ಡೆತ್ ಅಂತ. ಸೊ ಈ ಆ್ಯನಿಮೆ ನಾನು ನಿಮಗೆ ಇಂಟ್ರೊಡಕ್ಷನ್ ಕೊಡೋ ಥರ ಅಂದರೆ, ಅಕೀರಾ ಅಂತ ನಮ್ಮ ಪ್ರೊಟ್ಯಾಗನಿಸ್ಟ್. ಅವನ ಹತ್ರ ಏನು ಸೂಪರ್ ಪವರ್ಸ್ ಎಲ್ಲ ಏನೂ ಇರೋಲ್ಲ. ಬಟ್ ಅವನೊಂದು ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ನ್ಯೂ ಆಗಿ ಜಾಯ್ನ್ ಆದಾಗ ಅವನಿಗೆ ತುಂಬ ಮಜಾ ಬರ್ತಿತ್ತು ಕೆಲಸ ಮಾಡೋದ್ರಲ್ಲಿ, ಹ್ಯಾಪಿ ಇದ್ದ. ಅದಾದಮೇಲೆ ಅವನು ಎಲ್ಲ ಎಂಜಾಯ್ ಮಾಡ್ತಾಯಿದ್ದ. ಒಂದು ಹುಡುಗಿ ಮೇಲೆ ಕ್ರಶ್ ಆಗಿತ್ತು, ಎಲ್ಲ ಆಗಿತ್ತು. ಬಟ್ ಆಫ್ಟರ್ ಸಮ್ ಟೈಮ್ ಅವನಿಗೆ ಅದು ಕೆಲಸ ಮಾಡಿ 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 ತುಂಬ ಬೇಜಾರು ಅನ್ನಿಸ್ಬಿಡ್ತು. ಮತ್ತು ಬೇರೆ ಅವ್ನಿಗೇನು ಆ್ಯಕ್ಟಿವಿಟೀಸೇ ಅವ್ನು ಮಾಡೋಕ್ಕಾಗ್ತಿಲ್ಲ. ಅವ್ನ ಹ್ಯಾಪಿನೆಸ್ಸೇ ಅವ್ನಿಗೆ ಇದ್ದಿದ್ದಿಲ್ಲ. ಬೇರೆ ಬೆಳಗ್ಗೆ ಎದ್ದೇಳೋದು, ಕೆಲಸಕ್ಕೆ ಹೋಗೋದು, ವಾಪಸ್ ಮನೆಗೆ ಬರೋದು, ಮಲಗೋದು, ಮತ್ತು ಎದ್ದೇಳೋದು, ಸೇಮ್ ರಿಪೀಟ್ ಆಗ್ತಾಯಿತ್ತು. ಬಟ್ ಒನ್ ಡೇ ಒಂದು ಝಾಂಬಿ ವೈರಸ್ಸಿಂದ ಅವ್ರು ಪೂರ್ತಿ ಆಗ್ಬಿಡುತ್ತೆ. ಮತ್ತು ಅವನು ಝಾಂಬಿ ಅಕಾಲಪಿಕ್ಸ್ ಆಗಿಬಿಡುತ್ತೆ. ಅದಾದಮೇಲಿಂದ ಅವನು ಫ್ರೀ ಆಗಿಬಿಟ್ಟು ಅವನು ಹೋಗ್ತಾನೆ. ಆಮೇಲೆ ಅವನದು ಜರ್ನಿ ಸ್ಟಾರ್ಟ್ ಮಾಡ್ತಾನೆ. ಸರ್ವೈವ್ ಆಗುತ್ತೆ ಜರ್ನಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಬಟ್ ದೆನ್ ಆಫ್ಟರ್ ಈ ಸರ್ವೈವ್ಸ್ ಆದಮೇಲೆ ಅವನು ಅನ್ಕೊತಾನೆ, ನಾನು ಝಾಂಬಿ ಆಗೋಕ್ಕಿಂತ ಮುಂಚೆ ಈ 100 ಬಕೆಟ್ ಲಿಸ್ಟ್ ಅಂದರೆ ಈ ಥರ ಆಸೆಗಳು ನಾನು ಪೂರೈಸ್ಬಿಟ್ಟೆ ನಾನು ಸತ್ತೋಗ್ತೀನಿ ಅಂತ. ಸೊ ಅವನೊಂದು ಪೇಪರಲ್ಲಿ ಲಿಸ್ಟ್ ಮಾಡ್ಕೊ 100 ಈ ಥರ ಬರೀಬೇಕು. ಅದಾದಮೇಲೆ ನಾನು ಝಾಂಬಿ ಆದರೂ ನನಗೆ ಪರವಾಗಿಲ್ಲ ಅಂತ ಅವನು ಇದು ಮಾಡ್ತಾನೆ. ಸೊ ಇದರಲ್ಲಿ ಅವನು ಜರ್ನಿ ಹೇಗಿರುತ್ತೆ, ಎಷ್ಟು ಫನಿಯಾಗಿರುತ್ತೆ, ಮತ್ತು ಹೇಗೆ ಎಲ್ಲ ಅವರು ಎಲ್ಲ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಈ ಆ್ಯನಿಮೆಲ್ ಗೊತ್ತಾಗುತ್ತೆ. ಇನ್ನು ಈ ಆ್ಯನಿಮೇಷನ್ ನೋಡಿದ್ರೆ ಹೊಸ ಆ್ಯನಿಮೆ ಇದು. ಆ್ಯನಿಮೇಷನ್ ಎಲ್ಲ ಸೂಪರ್ ಆಗಿದೆ. ಮತ್ತು ಇದು ಯೂಟ್ಯೂಬಲ್ಲೇ ಆಬ್ವಿಯಸ್ಲಿ ಫ್ರೀ ಆಗಿದೆ. ಅದರ ಚಾನಲ್ಸ್ನ ನೀವು ಬರೀ ಝಾಮ್ 100 ಬಕೆಟ್ ಲಿಸ್ಟ್ ಆಫ್ ಡೆತ್ ಅಂತ ಹಾಕಿದ್ರೇ ಸಿಗ್ಬಿಡುತ್ತೆ ನಿಮಗೆ ಎಪಿಸೋಡ್ಸು. ಸೊ ಇಫ್ ಯು ವಾಂಟ್ ಗುಡ್ ಕಾಮಿಡಿ ಆ್ಯನಿಮೆ ಫಾರ್ ರಿಫ್ರೆಶ್ಮೆಂಟ್ ಫಾರ್ ಯರ್ ಮೈಂಡ್ ಅಂದರೆ ಈ ಆ್ಯನಿಮೆನ ಡೆಫಿನೆಟ್ಲಿ ಆಗಿ ನೋಡಿ. ನಂಬರ್ 3 ಅಲ್ಲಿರುವಂಥ ಆ್ಯನಿಮೆ ಹೆಸರು ಮಾಬ್ ಸೈಕೋ 100. ಮಾಬ್ ಸೈಕೋ 100 ಈಸ್ ಅ ವಂಡರ್ಫುಲ್ ಆ್ಯನಿಮೆ. ಈ ಆ್ಯನಿಮೆನ ಬರೆದಿರೋದು ಸೇಮ್ ಆಥರ್ ಆಫ್ ಒನ್ ಪಂಚ್ ಮ್ಯಾನ್ ಯಾರು ಮಾಡಿದಾರೋ ಇದು ಆ್ಯನಿಮೆನ ಸೇಮ್ ಅವರೇ ಮಾಡಿರೋದು. ಸೊ ಈ ಆ್ಯನಿಮೆಗಿದ್ದು ನಾನು ಹೇಳ್ಬೇಕಂದ್ರೆ ಇದು ನನಗೆ ತುಂಬ ಒನ್ ಆಫ್ ಮೈ ಫೇವ್ರೆಟ್ ಆ್ಯನಿಮೆ. ಮತ್ತು ಇದು ನಾನು ತುಂಬ 10 on 10 ಅಂತ ನಾನು ಹೇಳ್ತೀನಿ. ಸೊ ಈ ಆ್ಯನಿಮೆ ನಾನು ನಿಮ್ಗೆ ಇಂಟ್ರೊಡಕ್ಷನ್ ಕೊಡೋ ಥರ ಆದರೆ, ಮಾಬ್ ಅಂತ ನಮ್ಮ ಹೀರೋ ಹೆಸರು. ಮಾಬ್ ಈಸ್ ಅ ಸೈಕಾಟಿಕ್ ಪೆಡಾಲಜಿ ಅಂದರೆ ಸೈಕಾಲಜಿ ಅಂದರೆ ಫಿಸಿಕ್ ಟೆಲಿಕಿನೆಸಿಸ್ ಅದು ಇದು ಅಂತ ಇರುತ್ತಲ್ಲ, ಆ ಥರದಲ್ಲಿ ಅವನು ಏನಂತ ಪೆಡಾಲಜಿ. ಅದಕ್ಕೆ ಅವನು ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ ಈ ಪೂರ್ತಿ ಆ್ಯನಿಮೆದಲ್ಲಿ. ಬಟ್ ಅವನು ಸ್ಟ್ರಾಂಗೆಸ್ಟ್ ಆಗಿದ್ರೂ ಅವನು ಹ್ಯಾಪಿ ಆಗಿರಲ್ಲ. ಯಾಕೆ ಅಂದರೆ ಅವನಲ್ಲಿ ಅವ್ನು ಸ್ಟ್ರಾಂಗೆಸ್ಟ್ ಇರೋದೇ ಒಂದು ಪ್ರಾಬ್ಲಮ್ ಇರುತ್ತೆ. ಮತ್ತು ಅವನ ಲೈಫಲ್ಲಿ ಅವನ ಹತ್ರ ಟೆಲಿಕಿನೆಸ್ ಪವರ್ ಇದೆ, ಆದರೆ ಸೈಕಿಕ್ ಪವರ್ಸ್ ಎಲ್ಲ ಇದೆ. ಆದರೆ ಅವನು ಫಿಸಿಕಲಿ ವೀಕ್ ಇರ್ತಾನೆ. ಮತ್ತು ಅವನ ಜೊತೆ ಯಾರೂ ಅಷ್ಟು ಮಿಂಗಲ್ ಆಗಲ್ಲ. ಅವನ್ನ ಜಾಸ್ತಿ ಸೈಲೆಂಟಾಗಿರ್ತಾನೆ. ಆಮೇಲೆ ಅವನು ಪಾಡ್ಗೆ ಅವನು ಇರ್ತಾನೆ, ಏನೂ ಇದ್ದಿರಲ್ಲ. ಬಟ್
ಅವನಿಗೆ ಒಂದು ಮೆಂಟರ್ ಕೂಡ ಇರ್ತಾರೆ ರೇಜಿನ್ ಅಂತ. ಅವನ ಲೈಫ್ನ ಅವನ್ನ ಇದು ಮಾಡಿ ಅವನ್ನ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತಾನೆ. ಅವನ ಪವರ್ಸ್ನ ಅವನಿಂದ ಹೇಗೆ ಅವ್ನ ಪೀಪಲ್ನ ರೆಸ್ಕ್ಯೂ ಮಾಡ್ಬೋದು ಅದು ಅಂತ ಹೇಳ್ಕೊಡ್ತಾನೆ. ಅದಾದಮೇಲೆ ಅವನು ಎಲ್ಲ ತಿಳ್ಕೊಳ್ತಾನೆ, ಏನು ಮಾಡಬೇಕು, ಏನು ಅವನ ಟೈಮೆಲ್ಲ ಹೇಗೆ ಯುಟಿಲೈಸ್ ಮಾಡಬೇಕು ಎಲ್ಲ ಅಂತ. ಅದಾದಮೇಲೆ ಈ ಜರ್ನಿಯನ್ನು ನಾವು ನೋಡೋದೇ ಈ ಮಾಬ್ ಸೈಕೋ 100. ಸೊ ಮಾಬ್ ಸೈಕೋ 100 ಅಂದರೆ ಬರೀ ನೀವು ಅವನು ಸ್ಟ್ರಾಂಗೆಸ್ಟ್ ಇರ್ತಾನೆ ಅದು ಇದು ಬೋರಿಂಗ್ ಅಂತ ನಿಮ್ಗೆ ಅನ್ಸುತ್ತೆ, ಬಟ್ ಇಟ್ಸ್ ನಾಟ್. ಅದರಲ್ಲಿ ಫೈಟ್ಸ್ ಇದೆ, ಕಾಮಿಡಿ ಇದೆ, ಎಮೋಷ್ನಲ್ ಸೀನ್ಸ್ ಇದೆ, ಮತ್ತು ಆ್ಯನಿಮೇಷನ್ ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದೇನಿದೆ ಹಿಂಗಿದೆ ಆ್ಯನಿಮೇಷನ್ ಚೆನ್ನಾಗೇ ಇಲ್ಲ ಒಂಚೂರು ಅಂತ ಅನ್ಸುತ್ತೆ ನಿಮಗೆ. ಬಟ್ ಹೋಗ್ತಾ ಇದು ತುಂಬ ಚೆನ್ನಾಗಾಗುತ್ತೆ, ಆ್ಯನಿಮೇಷನ್ ಆಗಲಿ ಎಲ್ಲ ಆಗಲಿ. ಮತ್ತು ಇದರಲ್ಲಿರುವಂಥ ಕ್ಯಾರೆಕ್ಟರ್ಸ್, ದ ಬಿಲ್ಡ್ ಜಿಮ್ ಅಂತ ಇರುತ್ತವೆ, ಅವರೊಂದು ಬ್ಯಾಂಡ್ ಆಗಲಿ ಇಲ್ಲ, ಆಮೇಲೆ ನಮ್ಮ ಹೀರೋದೊಂದು ರೇಜಿನು, ಆಮೇಲೆ ಟೋಪುಕೋ ಅಂತ ಇರ್ತಾರೆ ಅವನು, ಡಿಂಪಲ್ ಅಂತ ಇರ್ತಾನೆ ಅವನು, ಅವ್ರದ್ದೆಲ್ಲ ನೀವು ಕ್ಯಾರೆಕ್ಟರ್ಸ್ ನೀವು ಇದು ನೋಡಿದ್ರೆ ತುಂಬ ನಿಮಗೆ ಏನು ಅಂತಾರೆ ಹಾರ್ಟ್ ಬಾಂಬ್ ಆಗುತ್ತೆ, ಅಂದರೆ ಖುಷಿಯಾಗುತ್ತೆ ಮನಸ್ಸಿಗೆ, ಅಷ್ಟು ಒಳ್ಳೆ ಆ್ಯನಿಮೆ. ಸೊ ಇಫ್ ಯು ವಾಂಟ್ ಟು ವಾಚ್ ಆ್ಯನ್ ಆ್ಯನಿಮೆ ವಿಚ್ ಈಸ್ ಎವ್ರಿಥಿಂಗ್ ಯು ವಾಂಟ್, ಆ್ಯಕ್ಷನ್ ಆಗಲಿ ಇದಾಗಲಿ ಎಲ್ಲ ಕಾಮಿಡಿ ಎಲ್ಲ ನಿಮ್ಗೆ ಆಲ್ ಇನ್ ಒನ್ ಬೇಕಂದರೆ ಈ ಆ್ಯನಿಮೆನ ಡೆಫಿನೆಟ್ಲಿ ಟ್ರೈ ಮಾಡಿ. ನಂಬರ್ 2 ಅಲ್ಲಿರುವಂಥ ಆ್ಯನಿಮೆ ಹೆಸರು ಡೊರೋರೋ ಅಂತ. ಡೊರೋರೋ ಈಸ್ ದ ಮೋಸ್ಟ್ ಅಂಡರ್ ರೇಟೆಡ್ ಆ್ಯನಿಮೆ ಅಂತ ನನ್ನ ಪ್ರಕಾರ, ಅಂದರೆ ಈ ಆ್ಯನಿಮೆನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡೊರೋರೋದು ಇವಾಗ ನಾನು ಒಂದು ಸ್ಟೋರಿ ನಿಮ್ಗೆ ಇಂಟ್ರೊಡಕ್ಷನ್ ಕೊಡೋದು ಅಂದರೆ, ಇದು ಒಂದು ಮಿಡೀವಲ್ಸ್ ಟೈಮ್ ಅಂತ, ಅಂದರೆ ಹಳೆಯ ಇದು ಜಪಾನ್ನಲ್ಲಿ ಇದು ಅಂತ ಟೈಮಲ್ಲಿ ಮಾಡಿರುವಂಥ ಆ್ಯನಿಮೆ. ಸ್ಟೋರಿ ಮಾತ್ರ, ಆ್ಯನಿಮೇಷನ್ ಎಲ್ಲ ಆ ಥರ ಇಲ್ಲ. ಸೊ ಈ ಆ್ಯನಿಮೆದು ಸ್ಟೋರಿ ಏನು ಅಂದರೆ, ಇಮ್ಯಾಜಿನ್ ಅ ಬಾಯ್ ಹೂ ಇಸ್ ಬಾರ್ನ್ ವಿತೌಟ್ ಲೆಗ್ಸ್, ಸ್ಕಿನ್, ಐಸ್, ನೋಸ್, ಏನೂ ಇಲ್ಲ ಬಾಡಿಯಲ್ಲಿ, ಏನೂ ಇಲ್ಲ ಇನ್ಕ್ಲೂಡಿಂಗ್ ಈ ಸ್ಕಿನ್. ಬರೀ ಒಂದು ಮೂಳೆ ಇದರಿಂದ ಅವನು ಹುಟ್ಟಿರ್ತಾನೆ, ಆದರೆ ಅವನು ಬದುಕಿರ್ತಾನೆ. ಇವಾಗ ಕೇಳ್ಬೋದು ಹೆಂಗೆ ಅವನು ಆ ಥರ ಹುಟ್ಟ ಏನಕ್ಕೆ ಅಂತ. ಈ ಫಾದರ್ ಅವನು ಶಕ್ತಿ ಏನು ರಾಜ ಆಗಬೇಕು, ಸ್ಟ್ರಾಂಗ್ ಇರಬೇಕು, ಅವನಕ್ಕಿಂತ ಯಾರನ್ನೂ ಇದು ಸೋಲಿಸಲೇಬಾರ್ದು ಅಂತ ಇರುವಾಗ ಅವನು ಆ ಥರ ಅವನ ಆಸೆಗೋಸ್ಕರ ಒಂದು ಡೀಮನ್ಸ್ ಜೊತೆ ಅವನು ಒಂದು ಅಗ್ರಿಮೆಂಟ್ ಮಾಡ್ತಾನೆ. ಆ ಅಗ್ರಿಮೆಂಟಲ್ಲೇ ಅವನ ಮಗನ ಅವನದಿರೋ ಎಲ್ಲ ಪಾರ್ಟ್ಸ್ನ ಅವನು ದಾನ ಮಾಡಿಬಿಟ್ಟು ಅವ್ನು ಕೊಟ್ಟಿರೋದು. ಮತ್ತು ಈ ಆ್ಯನಿಮಲ್ಲಿ ಅವನು ಹೀರೋ ನಮ್ಮ ಪ್ರೊಟ್ಯಾಗನಿಸ್ಟ್, ಅದಾದಮೇಲೆ ಅವನು ಹೇಗೆ ಅವನು ಜೀವಂತವಾಗಿರ್ತಾನೆ, ಅವನ ಸೆನ್ಸಸ್ ಅವ್ನಿಗೆ ವಾಪಸ್ ಸಿಗುತ್ತಾ ಮತ್ತೆಲ್ಲ ಇರುತ್ತಾ ಅಂತ. ಮತ್ತು ಅವನ ಜೊತೇಲಿ ಅವನು ಅಲಾಯ್ ಆಗೋದೇ ಡೊರೋರೋ ಅಂತ. ಎಸ್, ಈ ಆ್ಯನಿಮೆದು ಮೇನ್ ಕ್ಯಾರೆಕ್ಟರ್ ಹೆಸರು ಡೊರೋರೋ ಅಲ್ಲ, ಅವನ ಜೊತೆ ಬರೋ ಚಿಕ್ಕ ಹುಡುಗ ರಿವಾಲ್ವ್ ಆಗೋದೇ ಇವರಿಬ್ಬರು ಕಡೆಯಿಂದ. ಮತ್ತು ಈ ಸ್ಟೋರಿ ಈಸ್ ವರ್ಲ್ಡ್ ಕ್ರೂಲ್ಟಿ ಮತ್ತು ರಾಬ್ ಬ್ಯಾಟಲ್ ಎಲ್ಲ ಇರೋದಿಂದನೇ ಈ ಆ್ಯನಿಮೆ ಒನ್ ಆಫ್ ದಿ ಬೆಸ್ಟ್ ಅಂತ ಎಲ್ಲರೂ ಕನ್ಸಿಡರ್ ಮಾಡ್ತಾರೆ. ಸೊ ನಿಮಗೆ ಏನಾದರೂ ಈ ಆ್ಯನಿಮೆ ನೋಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಆಯಿತು, ನೀವು ಕ್ಯೂರಿಯಾಸಿಟಿ ಆಗಿದ್ದರೆ ಏನಾಗುತ್ತೆ ಈ ಆ್ಯನಿಮೆ ಏನು ಇರ್ಬೋದು ಅಂತಂದರೆ ಡೆಫಿನೆಟ್ಲಿ ಈ ಆ್ಯನಿಮೆನ ನೋಡಿ. ನಂಬರ್ 1 ಅಲ್ಲಿರುವಂಥ ನಾನು ರೆಕಮೆಂಡ್ ಮಾಡಿರುವಂಥ ಆ್ಯನಿಮೆ ಹೆಸರು ಹಂಟರ್ ಹಂಟರ್. ಎಸ್, ಹಂಟರ್ ಹಂಟರ್ ಕೂಡ ಯೂಟ್ಯೂಬಲ್ಲಿ ಫ್ರೀ ಆಗಿದೆ, ಅದೂ ಸ್ವಲ್ಪ ಅಲ್ಲ ಕಂಪ್ಲೀಟಾಗಿ ಫ್ರೀ ಆಗಿದೆ. ಸೊ ಇದು ನಾನು ಸ್ಟೋರಿ ಎಲ್ಲ ನಾನು ನಿಮ್ಗೆ ಜಾಸ್ತಿ ಹೇಳಿ ಈ ವಿಡಿಯೋನ ಲೆಂತಿ ಮಾಡಲ್ಲ, ಯಾಕಂದರೆ ನಾನು ಆಲ್ರೆಡಿ ಒಂದು ಪರ್ಟಿಕ್ಯುಲರ್ ವೀಡಿಯೋ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಹಂಟರ್ ಹಂಟರ್ ಎಲ್ಲಿ ನೀವು ಆ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿ ಅಲ್ಲೇ ಹಂಟರ್ ಹಂಟರ್ ನೋಡ್ಬೋದು. ಮತ್ತು ಏನಾದರೂ ನಿಮ್ಗೆ ಕ್ಯೂರಿಯಾಸಿಟಿ ಆಗಿದ್ದರೆ ಡೆಫಿನೆಟ್ಲಿ ಆಗಿ ಯೂಟ್ಯೂಬಲ್ಲೇ ನೀವು ಫ್ರೀಯಾಗಿ ನೋಡ್ಬೋದು. ಮತ್ತು ನಾನು ನೆನ್ನೆ ಆ ವಿಡಿಯೋ ಹಾಕಿದಾಗೇ ನನಗೆ ಗೊತ್ತಾಗಿದ್ದು, ನಾನು ಡಿಸೈಡ್ ಮಾಡಿದ್ದು ಈಗ ಯೂಟ್ಯೂಬಲ್ಲಿ ಫ್ರೀ ಆಗಿರೋ ಅಂಥ ಆ್ಯನಿಮೇಸ್ನೇ ಒಂದು ವೀಡಿಯೋ ಮಾಡಿ ಹಾಕಿ ನಿಮಗೆಲ್ಲ ಒಂದು ತೊಗೊಂಡು ಬರೋಣ ಅಂತ. ಸೊ ಈ ವಿಡಿಯೋಗೆ ಇಷ್ಟೇ. Unless we meet in the next video, take care, bye bye, and be always happy.